ಆದಿತ್ಯ, ಅಲ್ಲಿ ಇಲ್ಲಿ ಹುಡುಕೋದು ಯಾಕೆ? ಈಗ ನಮಗೆ ಬೇಕಾಗಿರುವಂತಹ ಒಡವೆಗಳು, ಬಟ್ಟೆಗಳು ನಿಮ್ಮ ಅಮ್ಮನ ಹತ್ರನೇ ಇದೆಯಲ್ಲ. ಸಾರಿ ಅಖಿಲ, ಇರೋ ಸಮಯದಲ್ಲಿ ನನಗೆ ಕಾಣಿಸ್ತಿರೋ ದಾರಿ ಇದು ಒಂದೇ. ಅರಸನ ಕೋಟೆ ಕುಟುಂಬದಲ್ಲಿ ತಲೆತಲಾಂತರದಿಂದ ಬಂದಿರೋ ಆಭರಣ, ಬಟ್ಟೆಗಳನ್ನೆಲ್ಲ ಈ ಮನೆಯ ಹಿರಿ ಸೊಸೆಗೋಸ್ಕರ ಮೀಸಲಾಗಿಟ್ಟಿದ್ದೀನಿ. ಅಂಥದ್ರಲ್ಲಿ ಅದನ್ನೆಲ್ಲ ಅವಳಿಗೆ ಹಾಕೋದಾ? ಅಖಿಲ, 100 ಕೋಟಿ ಪ್ರಾಜೆಕ್ಟ್. ಆದಿತ್ಯ ಬೇರೆ ತಲೆ ಕೆಡ್ಸ್ಕೊಂಡಿದ್ದಾನೆ, ಅದಕ್ಕೆ ಹೇಳಿದೆ. ಹಲೋ ಮೂರ್ತಿಗಳೇ, ನಿಮ್ಮ ಬ್ಯಾಂಕಲ್ಲಿ ಯಾರಾದರೂ ರಾಜಮನೆತನದ ಬಟ್ಟೆಗಳು, ಒಡವೆಗಳನ್ನ ಲಾಕರಲ್ಲಿ ಇಟ್ಟಿದ್ದಾರಾ? ಹೌದಾ? ಓಕೆ, ಥ್ಯಾಂಕ್ ಯು. ಅಖಿಲ, ಆದಿತ್ಯ ಎಂಥ ಪರ್ಫೆಕ್ಷನಿಸ್ಟ್. ಯಾವ ಪ್ರಾಜೆಕ್ಟ್ಗೂ ನೋ ಅಂತ ಹೇಳಿದಿರೋ ಅವನಿಗೆ ಈ ವಿಷಯಕ್ಕೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ನೋಡು, ಯೋಚನೆ ಮಾಡು. Mark. Mr. Aditya, we just have 45 minutes left. Mark, give me 15 minutes. I'll get back to you. ಅಖಿಲ, ಅಮ್ಮ, ನಿಮ್ಗೆ ಹರ್ಟ್ ಆಗುತ್ತೆ ಅನ್ನೋದಾದರೆ ಈ ಪ್ರಾಜೆಕ್ಟ್ನೇ ಬಿಟ್ಬಿಡೋಣ. ನಾನು ಅವ್ರಿಗೆ ಕಾಲ್ ಮಾಡಿ ತಿಳಿಸ್ತೀನಿ. ಆದಿ, ಪ್ರೀತು ದಿಶಾ ಕೈಯಿಂದ ನಾನೇ ನಿನಗೆ ಕೊಡಿಸಿರೋ ಮೊದಲನೇ ಪ್ರಾಜೆಕ್ಟ್ ಇದು. ನೀನು ಇಷ್ಟಪಟ್ಟು ಮಾಡ್ತಾ ಇರೋ ಪ್ರಾಜೆಕ್ಟ್ ಇದು. ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ನಿಲ್ಬಾರ್ದು. ನೀನು ಯಾರ ಮುಂದೆ ತಲೆ ತಗ್ಸೋ ಹಾಗಾಗಬಾರ್ದು.